ಇಲ್ಲಿ ಟ್ರೈನಿಂಗ್ ನಡೀತಾ ಇತ್ತು. ನಮ್ಮ ಅಣ್ಣವ್ರು ಇಲ್ಲೇ ಇದ್ದಾರೆ. ಹಾಯ್. ಓಕೆ, ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗೆ ಫಸ್ಟ್ ಎಂಟ್ರಿ. ಟಿಕೆಟ್ ಆನ್ಲೈನ್ ಥ್ರೂನೇ ತೊಗೊಬೇಕು. ನಾರ್ಮಲಿ ಕೌಂಟರ್ ಟಿಕೆಟು, ಕ್ಯಾಶ್ ಟಿಕೆಟ್ ಇಲ್ಲ, ಆನ್ಲೈನ್ ಥ್ರೂ ಮಾಡಿದ್ದಾರೆ. ಯು ಪಿ ಐ ಥ್ರೂ ಟಿಕೆಟ್ ಮಾಡಿಕೊಂಡೆ ಎಂಟ್ರಿ ಒಳಗಡೆ ಕೊಟ್ಟೆ. ಕ್ಯಾಮ್ರಾ ಇದೆಲ್ಲ ಚೆಕ್ ಮಾಡ್ಕೊಂಡ್ರು. ಅಲ್ಲೋಡು ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದರು. ಸೊ ಹೆಲ್ಮೆಟು ಟ್ರೈಪೋಡು ಅಲ್ಲೇ ಇಟ್ಬಿಟ್ಟು ಬಂದೆ. ತುಂಬ ರಿಕ್ವೆಸ್ಟ್ ಮಾಡಿ ಇಟ್ಟಿರೋದು, ಅವ್ರು ಇಡೋಕ್ಕಾಗಲ್ಲ ಅಂತ ಹೇಳಿದರು. ತುಂಬ ರಿಕ್ವೆಸ್ಟ್ ಮಾಡಿ ಅಲ್ಲಿಟ್ಟಿದ್ದೀನಿ. ಸೊ ಎನಿವೆ, ಇವಾಗ ಕೋಟೆ ವ್ಯೂ ಏನಿದೆ ನೋಡೋಣ. ಕೋಟೆ ಎಂಟ್ರಿ ಇದು. ಸ್ಟಾರ್ಟಿಂಗ್ ಎಲ್ಲಿ ಎಂಟ್ರೆನ್ಸು ಇದೆ, ಅದ್ರ ಮೇಲೆ ಸ್ಪೇಸ್ ಇದೆ. ಅದ್ರ ಮೇಲೆ ಈ ಥರ ಸ್ಪೇಸ್ ಮಾಡಿದ್ದಾರೆ. ಇಲ್ಲೊಂದು ಫ್ಲ್ಯಾಗ್ ಹಾಕ್ಲಿಕ್ಕೋಸ್ಕರ ಒಂದು ಇದು ಮಾಡಿದ್ದಾರೆ ನೋಡಿ. ಕೋಟೆದು ಕೆಳಗಡೆಯಿಂದ ಇರೋ ವ್ಯೂ ಇದು. ಓಕೆ, ಮತ್ತು ಕೋಟೆ ಒಳಗಿರೋ ಪ್ಲೇಸಸ್ಗಳ ಬಗ್ಗೆ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಕರೆಕ್ಟಾಗಿ. ಬೇಜಾನ್ ದೊಡ್ಡ ಕೋಟೆ ಇದೆ ಇದು. ಮತ್ತು ಈ ಜಾಗದಲ್ಲಿ ಆವಾಗ ನೀರನ್ನ ಸ್ಟಾಕ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ರು. ಈ ಥರದ್ದು ದೊಡ್ಡ ದೊಡ್ಡ ಬಂಡೆಗಳಿದೆ. ಇದು ತುಂಬ ಇದೆ ಕೋಟೆ. ಕೋಟೆ ಅನ್ನೋ ಒಂದು ರೀತಿಯಲ್ಲಿ ನೋಡೋದಾದರೆ ಇದು ತುಂಬ ದೊಡ್ಡ ಕೋಟೆ ಇದು. ಇವತ್ತು ಫುಲ್ಲು ನಾವು ನಿಂತರೂ ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಅನ್ನಿಸ್ತಿಲ್ಲ ನನಗೆ. ಸ್ವಲ್ಪ ಮಾತ್ರ ವ್ಯೂ ನೋಡ್ಬಿಟ್ಟು ಆಮೇಲೆ ನಾನು ಇಲ್ಲಿಂದ ನೆಕ್ಸ್ಟ್ ಹಂಪಿ ಕಡೆಗೆ ಹೋಗ್ತೀನಿ. ಸೂಪರಾಗಿದೆ ಕೋಟೆ ಇದು. ಫುಲ್ ಹತ್ತೋದಾದರೆ ಟೈರ್ಡ್ ಆಗಿಬಿಡ್ತೀವಿ. ರೆಸ್ಟೆಲ್ಲ ತೊಗೋಬೇಕಾಗುತ್ತೆ. ಸೊ ಫುಲ್ ಹತ್ತಕ್ಕೆ ಟ್ರೈ ಮಾಡಲ್ಲ. ಮತ್ತು ಇಲ್ಲಿ ಕಸದ ತೊಟ್ಟಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ. ಎಲ್ಲ ಕಡೆ ಇದೆ, ಚೆನ್ನಾಗಿದೆ. ನಾರ್ಮಲಾಗಿ ಎಲ್ಲ ಕಡೆ ಪ್ಲಾಸ್ಟಿಕ್ಕಿಂದ ಆ ಥರದೆಲ್ಲ ಇಟ್ಟಿರ್ತಾರೆ. ಚೆನ್ನಾಗಿದೆ ಸಿಸ್ಟಮ್. ಅದರಿಂದನೇ ರಿಮೂವ್ ಮಾಡ್ಕೊಬೋದು. ಜಸ್ಟ್ ರೊಟೇಟ್ ಮಾಡ್ಕೊಂಡು ಸೂಪರ್. ಎಲ್ಲೂ ಕಸ ಆ ಥರದ್ದೇನು ಹಾಕಿಲ್ಲ, ಎಲ್ಲ ಡಸ್ಟ್ಬಿನ್ನೇ ಯೂಸ್ ಮಾಡ್ತಾರೆ. ಸಿಟಿ ವ್ಯೂ ಇನ್ನೂ ಹೈಟಲ್ಲಿ ಹತ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂ. ಫ್ಯಾನ್ ವ್ಯೂ. ಕೋತಿರಾಜ್ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಟ್ರೈನಿಂಗ್ ನಡೀತಾ ಇತ್ತು. ನಮ್ಮ ಅಣ್ಣವ್ರು ಇಲ್ಲೇ ಇದ್ದಾರೆ. ಹಾಯ್, ನಮಸ್ಕಾರ ಎಲ್ಲರಿಗೂ. ಒಳ್ಳೆ ಕರ್ನಾಟಕ ತುಂಬ ಟೂರ್ ಮಾಡ್ಕೊಂಡು ಆರಾಮ ಇದ್ದೀರಾ. ಹುಷಾರು, ಚೆನ್ನಾಗಿ ಮಾಡ್ತಾಯಿದ್ರೆ ಜನಗಳಿಗೇನೋ ಒಂದು ಸಂದೇಶನ ಕೊಡಿ. ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ವೀಡಿಯೋ ಡೌನ್ಲೋಡ್ ಮಾಡ್ತಿದ್ರೆ ಅವ್ರು ಖಂಡಿತ ನಿಮಗೆಲ್ಲ ಸೇರೋ ಥರ ಇರುತ್ತೆ. ಸಪೋರ್ಟ್ ಮಾಡಿ ಮಕ್ಕಳಿಗೆ. ಮುಂದಿನ ತಿಂಗಳ ಅಮೆರಿಕ, ಆದಷ್ಟು ಬೇಗ ಅಮೆರಿಕ ಒಳಗೆ ಹೋಗ್ತೀನಿ. ಇನ್ನು ವೀಸಾ ಸಿಕ್ಕಿಲ್ಲ. ವೀಸಾ ಸಿಕ್ಕಿದ ಮೇಲೆ ಡೇಟ್ ಕನ್ಫರ್ಮ್ ಮಾಡ್ತೀನಿ. ಆದಷ್ಟು ಬೇಗ ಆಶೀರ್ವಾದ ಮಾಡಿ ಗೆಲ್ಲಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನೋಡಿ, ಇದೇ ಥರ ಇವ್ರ ಮಾತು ಕೇಳಿದ್ರೆ ನೋಡಿ ಏನು ಅನಿಸುತ್ತೆ ನನಗೆ. ಇಲ್ಲಿ ತುಂಬ ಜನಕ್ಕೆ ಟ್ರೈನಿಂಗ್ ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ಫ್ರೀ ಟೈಮಲ್ಲಿ ಫುಲ್ ಹಾರ್ಡ್ ವರ್ಕು. ಅದ್ರ ಮಧ್ಯೆ ಎಲ್ಲಿ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ರೈನಿಂಗ್ ಸಹ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಅಮೇರಿಕ ಸಹ ಹೋಗ್ತಿದ್ದಾರೆ, ಅದ್ರ ಪ್ರಿಪ್ರೇಷನಲ್ಲಿ ಸಹ ಇದ್ದಾರೆ ಅವರು. ಸೊ ಎನಿವೆ, ಅವ್ರನ್ನ ಕಂಡು ಮೀಟ್ ಆಗಿದ್ದಕ್ಕೆ ತುಂಬ ಸಂತೋಷ.
ಲೆಕ್ಕದ ಗೊತ್ತವಾ ಬರ್ತಾವೆ ನೋಡ್ತಾ ಸರಿ ಬಸ್ ಎಲ್ಲರೂ ಚೆನ್ನಾಗಿ ಅಚೀವ್ ಮಾಡ್ತಾ ಇದಾರೆ ನೋಡಿ, ಎಂಜಾಯ್ ಮಾಡಿ, ಎಂಕರೇಜ್ ಮಾಡಿ. ಸ್ಪೋರ್ಟ್ಸ್ ಮೆನ್ಗಳು ಸಪೋರ್ಟ್ ಮಾಡಿ. ಈ ಲವರ್ ಗಿವರ್ಗೆಲ್ಲ ಸಪೋರ್ಟ್ ಮಾಡಕ್ ಹೋಗಬೇಡಿ. ಇಲ್ಲ ಸತ್ಯ, ಲವ್ ಕೇಸಲ್ಲಿ ನಮ್ಮ ಇಂಡಿಯಾದಲ್ಲಿ ನಾನು ಎಷ್ಟೋ ಡೆಡ್ ಬಾಡಿ ತೆಗೆದ್ಬಿಟ್ಟಿನಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಅಲ್ಲ ಅವು ಮಾಡೋದು ತಪ್ಪು. ಚಿತ್ರದುರ್ಗದಿಂದ ನನಗೆ ಸ್ವಲ್ಪ ಬೇಗನೆ ಹೊರಡಬೇಕಿತ್ತು, ಹಂಪಿ ರೀಚ್ ಆಗಬೇಕು ಇವತ್ತು ಸಂಜೆ ಆಗೋಷ್ಟೊತ್ತಿಗೆ. ಸೊ ಹಂಗಾಗಿ ನಾನು ಅಲ್ಲಿಂದ ಬೇಗ ಕ್ವಿಟ್ ಮಾಡಿ ರಿಟರ್ನ್ ಬಂದೆ. ಒಳ್ಳೆ ಬಿಸಿಲು ಸಹ ಆಯಿತು, ಜಾಸ್ತಿ ಇನ್ನೂ ಅಲ್ಲೇ ಸ್ಪೆಂಡ್ ಮಾಡ್ತಾ ಇದ್ರೆ ಟೈರ್ಡ್ ಆಗಿಬಿಡುತ್ತೆ, ಮತ್ತೆ ರೈಡ್ ಮಾಡಲಿಕ್ಕಾಗಲ್ಲ. ಸೊ ಹಂಗಾಗಿ ಕ್ವಿಟ್ ಮಾಡಿ ಅಲ್ಲಿಂದ ಹಂಪಿಗೆ ಹೋಗೋ ರೂಟಲ್ಲಿದ್ದೀನಿ. ಸೊ ಹಂಪಿ ವಿಡಿಯೋ ಏನಿದ್ರು ನಾಳೆ ಅಪ್ಲೋಡ್ ಆಗುತ್ತೆ, ನಾಳೆನೂ ವಿಡಿಯೋ ನೋಡಿ. ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಜೊತೆ ವಿಡಿಯೋ ಶೇರ್ ಮಾಡಿ. ಓಕೆ, ಎನಿವೇ ಸಿ ಯು ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ.